ನಮಸ್ಕಾರ ಗುರು, ನೀವು ನೋಡ್ತಿದ್ರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ 2 ರಿವ್ಯೂ. ಏನೇನ್ ಮಾಡಿದ್ರೆ ಏನೇನಿಲ್ಲ ಅಂತೇಳಿ ನೋಡ್ಕೊಂಡ್ ಬರೋಣ ಅಂತ. ಫಸ್ಟ್ ಆಫ್ ಆಲ್ ಏನೇನ್ ಸ್ಪೆಷಲ್ ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಅಂಡ್ ಬುಮ್ರಾ ಸ್ಪೆಷಲ್ ಅಂಡ್ ಕುಲ್ದೀಪ್ ಯಾದವ್ ಕಂಬ್ಯಾಕ್ ಅಂತೂ ಹೆವಿ ಸ್ಟ್ರಾಂಗ್ ಆಗಿತ್ತು ಇವತ್ತು. ಸೊ ನೋಡ್ಕೊಂಡು ಬರೋಣ ಅಂತ ಯಾವ ರೀತಿ ಇವರೆಲ್ಲ ಕಂಬ್ಯಾಕ್ ಮಾಡಿದ್ರು ಇಂಡಿಯನ್ ಟೀಮು ಡೇ 2 ಹೆಂಗೆ ಇಂಗ್ಲೆಂಡ್ ಬ್ಯಾಸ್ಬಾಲ್ನ ಮಟ್ಟ ಹಾಕಿದ್ರು ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಯಶಸ್ವಿ ಜೈಸ್ವಾಲ್ ಗುರು, ಏನ್ ಗುರು ಯಶಸ್ವಿ ಜೈಸ್ವಾಲ್ ಒಳ್ಳೆ ಹೆವಿ ಟ್ಯಾಲೆಂಟ್ ಮಚ್ಚ. ಈ ಥರ ಟ್ಯಾಲೆಂಟು ಲೈಕ್ ಅದೇ ನೀನು ಹೇಳ್ದಂಗೆ ಲೆಫ್ಟ್ ಹ್ಯಾಂಡ್ ವೀರೇಂದ್ರ ಸೆಹ್ವಾಗ್ ನೋಡ್ದಂಗೆ ಅಂತ. 290 ಬಾಲು 209 ಅದು ಓಕೆ, ಬಾಲ್ಸ್ ಎಲ್ಲ ಲೆಕ್ಕಕ್ಕಿಲ್ಲ ಟೆಸ್ಟಲ್ಲಿ. ಬಟ್ 209 ಗುರು, ಒಂದು ಯಂಗ್ ಕ್ರಿಕೆಟರು 200 ಹೊಡೆಯೋ ಟೆಂಪರ್ಮೆಂಟ್ ಇದೆ ಅಂದ್ರೆ ಕ್ರೇಜಿ ಗುರು. ಅದು ಟೆಸ್ಟ್ ಅಲ್ಲಿ ಅದು ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಕ್ವಾಲಿಟಿ ಬೌಲಿಂಗ್ ನಡೀತಿತ್ತು ಗುರು ಇವ್ರದ್ದು, ಆಂಡರ್ಸನ್ ಅವ್ರದ್ದು. ಸೊ ಬ್ಯಾಲೆನ್ಸ್ ಅಂಡ್ ಅಟ್ಯಾಕ್ ಒಂದು ಮಿಶ್ರಣ ಅಂತ ಹೇಳ್ಬೋದಪ್ಪ. ಹೌದೌದು. ಸೊ ಆಕ್ಚುಲಿ ಫಸ್ಟ್ ಟೆಸ್ಟ್ ಅಲ್ಲಿ ನೋಡಿದ್ರು ನಾವು, ಅಂದ್ರೆ ಗ್ಲಿಮ್ಸ್ ನೋಡಿದ್ವಿ ಯಾವ ಟೈಪ್ ಆಡ್ಬೋದು ಯಶಸ್ವಿ ಜೈಸ್ವಾಲ್ ಇಂಡಿಯನ್ ಕಂಡೀಷನ್ ಅಲ್ಲಿ ಟೆಸ್ಟ್ ಕ್ರಿಕೆಟ್ ಆದ್ರೂ ಕೂಡ ಅಂತ. ಬಟ್ ಈ ಟೆಸ್ಟ್ ಅಲ್ಲಿ ಡಿಫ್ರೆನ್ಸ್ ಏನಂದ್ರೆ ಆ ಮೆಚುರಿಟಿ. ಆಕ್ಚುಲಿ ಆಂಡರ್ಸನ್ ಗೆ ನೋಡಿ ಆಡಿರ್ಬೋದೇನೋ. ಫಸ್ಟ್ ಗೆ ಏನ್ ತುಂಬಾ ಅಟ್ಯಾಕ್ ಮಾಡಕ್ ಹೋಗಿಲ್ಲ. ಎಲ್ಲಿ ಅಪರ್ಚುನಿಟೀಸ್ ಇತ್ತು ಆ ಅಪರ್ಚುನಿಟಿಗೆ ಮಾತ್ರ ಆಡಿದ್ ನೋಡಿದ್ರೆ ತುಂಬಾ ಮೆಚೂರ್ಡ್ ಇನ್ನಿಂಗ್ಸ್ ಇತ್ತು ಈ ಎಂಗೇಜ್ಗೆ. 200 ಹೊಡೆಯೋದಂದ್ರೆ ಅಷ್ಟು ಈಸಿ ಮಾತಲ್ಲ. ಇದು ಬೇರೆ ಬ್ಯಾಟ್ಸ್ಮನ್ ಯಾರು 15 ಹೊಡೆದಿಲ್ಲ, ಒಬ್ನೇ 200 ಹೊಡೆಯೋದಂದ್ರೆ ತುಂಬಾ ರೇರ್ ಸಿನಾರಿಯೋ. ಲಾಸ್ಟ್ ಯಾರು ಬ್ರಯನ್ ಲಾರಾ ಯಾರು ಈ ಟೈಪ್ ಮಾಡಿದ್ರಂತೆ, ಅದ್ ಬಿಟ್ರೆ ಯಶಸ್ವಿ ಜೈಸ್ವಾಲ್. ಸೊ ಕ್ರೇಜಿ ನಾಕ್ ಮಾತ್ರ. ಬಟ್ ಅದೇ ಇಂಡಿಯಾದವರು 396 ಗೆ ಆಲ್ಔಟ್ ಆದಾಗ ಸ್ವಲ್ಪ ಅನಿಸ್ತು ಎಲ್ಲರಿಗೂ ಸ್ವಲ್ಪ ಕಡಿಮೆ ಆಯ್ತು ಆ ಸ್ಕೋರ್ ಅಂತ ಲಾಸ್ಟ್ ಮ್ಯಾಚ್ ಇದ್ ನೋಡಿ. ಯಾಕಂದ್ರೆ ಲಾಸ್ಟ್ 7 ವಿಕೆಟ್ ಬರೀ 150 ರನ್ ಹೋಗಿರೋದ್ರಿಂದ ಸ್ವಲ್ಪ ರನ್ಸ್ ಕಡಿಮೆ ಆಯ್ತಾ ಅಂತ ಅನಿಸ್ತು. ಬಟ್ ಬೌಲಿಂಗ್ ಇಂದ ರಿಕವರಿ ಆಯ್ತು. ಸೊ ನೆಕ್ಸ್ಟ್ ಏನಂತಂದ್ರೆ ಫಸ್ಟ್ ಸೆಷನ್ ಅಲ್ಲಿ ನಮ್ ಕುಲ್ದೀಪ್ ಯಾದವ್ ಒಂದು ವಿಕೆಟ್ ತೆಗೆದ್ರಪ್ಪ, ಬ್ಯಾಂಡಕೆಟ್. ಅದು ಹೆಂಗ್ ಬೌನ್ಸ್ ಆಯ್ತು ಅಂದ್ರೆ ಲೈಕ್ ಟರ್ನ್ ಆಯ್ತು, ಚೂರ್ ಟರ್ನ್ ಟು ಚೂರ್ ಬೌನ್ಸ್ ಅಂತೂ ಇರೋದೆ ವೈಜಾಗ್ ಅಲ್ಲಿ. ಸೊ ಕುಲ್ದೀಪ್ ಯಾದವ್ ಅವ್ರ ಕಂಬ್ಯಾಕ್ ಬಗ್ಗೆ ಹೇಳಪ್ಪ, ಏನ್ ಅನ್ಸುತ್ತೆ ಇವ್ರದ್ದು ಕಂಬ್ಯಾಕ್? ಕುಲ್ದೀಪ್ ಯಾದವ್ ಅದೇ ಇವಾಗ ಜಡೇಜಾ ಹೋಗ್ದಿಲ್ಲ, ಕುಲ್ದೀಪ್ ಯಾದವ್ ಆಡಿಸ್ತಿದಿರಲ್ವ ಗೊತ್ತಿಲ್ಲ ನಮ್ಗೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಯ್ತು ಅನ್ಸುತ್ತೆ ಕುಲ್ದೀಪ್ ಯಾದವ್ ಬಂದಿದ್ದು. ಅದೇ ಈ ಪಿಚ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಇದೆ. ಸೊ ಲೆಗ್ ಸ್ಪಿನ್ನರ್ಸ್ ಗೆ ಆಲ್ಮೋಸ್ಟ್ ಯಾವಾಗ್ಲೂ ಬೌನ್ಸ್ ಸಿಗುತ್ತೆ. ಅದರಿಂದ ಬೌನ್ಸ್ ಇರೋದ್ರಿಂದ ಇವತ್ತು ನಾವು ಏನು ಇಂಗ್ಲೆಂಡ್ ಅವರು ಜಾಸ್ತಿ ಸ್ವೀಪ್ ಮಾಡೋದು ಕೂಡ ನೋಡಿಲ್ಲ. ಬೌನ್ಸ್ ಗೆ ಸ್ವಲ್ಪ ಏನೋ ಹೆಸಿಟೇಟ್ ಮಾಡ್ತಿದ್ರೇನೋ. ಬಟ್ ಫಸ್ಟ್ ವಿಕೆಟ್ ಇಂದ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಸಿಗ್ತಿದೆ ಬೌಲರ್ಸ್ ಗೆ ಅಂತ. ಸೊ ಅದೊಂದು ವಿಕೆಟ್ ಬಂದಿದ್ರಿಂದ ಓಪನಿಂಗ್ ಪಾರ್ಟ್ನರ್ಶಿಪ್ ಒಳ್ಳೆ ಬಂದಿತ್ತು. ಇಂಡಿಯಾ ಅಂಡರ್ ಪ್ರೆಷರ್ ಇದ್ರ ಅಂತ ಹೇಳ್ಬೋದು ಆ ಮೂಮೆಂಟ್ ಅಲ್ಲಿ ಲಾಸ್ಟ್ ಮ್ಯಾಚ್ ಆದ್ಮೇಲೆ. ಸೊ ವಿಕೆಟ್ ಬಂದ್ರಿಂದ ಒಂದು ಬ್ರೇಕ್ ಥ್ರೂ. ಆಮೇಲೆ ಅಫ್ಕೋರ್ಸ್ ಜಾಕ್ ರೋಲಿ ಅಟ್ಯಾಕ್ ಮಾಡ್ತಾನೆ ಇದ್ದಿದ್ರು. ಬ್ಯಾಟಿಂಗ್ ನೋಡ್ಬೇಕಾದ್ರೆ ಅನಿಸಿತ್ತು ಇದು ಅಟ್ಯಾಕ್ ಮಾಡಕ್ ಹೋಗಿ ಔಟ್ ಆಗೋ ರೀತಿ ಕಾಣ್ತಿದೆ ಅಂತ. ಸೊ ಅದೊಂದು ಶಾರ್ಟ್ ಹೊಡೆಯಕ್ ಹೋಗಿ ಶ್ರೇಯಸ್ ಅವ್ರದ್ದು ಒಳ್ಳೆ ಕ್ಯಾಚ್. ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಟ್ರಾವಿಸ್ ಹೆಡ್ ಕ್ಯಾಚ್ ಹಿಡ್ದಂಗೆ ಅದೇ ನೆನಪಾಯ್ತು ಫಸ್ಟ್ ನೋಡಿದಾಗ. ಒಳ್ಳೆ ಕ್ಯಾಚ್ ಇತ್ತು. ಬಟ್ ಆ ಮ್ಯಾಚ್ ಸೋತಿದ್ವಿ, ಈ ಮ್ಯಾಚ್ ಗೆಲ್ತೀವಿ ಅನ್ಕೋತೀನಿ. ಸೊ ಜಾಕ್ರೋಲಿ ಕ್ರೇಜಿ ಬ್ಯಾಟಿಂಗ್ ಆ ಪಿಚ್ ಅಲ್ಲಿ, ಲೈಕ್ ಸ್ಪೀಡ್ ಆಗಿ ಹೊಡಿಯೋದಂದ್ರೆ ಮಾಮೂಲಿ ಅಲ್ಲ. ಅಶ್ವಿನ್ಗೆಲ್ಲ ಹಿಂಗ್ ಮುಂದ್ ಬಂದು 6 ಹೊಡಿಯೋದೆಲ್ಲ ಮಾಮೂಲಿ ಅಲ್ಲ ಗುರು. ಅದು ನಮ್ ಇಂಡಿಯನ್ ಪಿಚ್ ಅಲ್ಲಿ ಬಂದ್ಬಿಟ್ಟು ಈ ತರ ಒಂದು ಒಳ್ಳೆ ಕ್ರೇಜಿ ಆಗಿ ಬ್ಯಾಟಿಂಗ್ ಮಾಡೋದು. ಬ್ಯಾಸ್ ಬಾಲ್ ನ ಲೈಕ್ ರಕ್ತದಲ್ಲೇ ಅಳವಡಿಸ್ಕೊಂಡಿದ್ದಾರೆ ಅನ್ಕೋತೀನಿ ಜಾಕ್ರೋಲಿ. ಸೊ ಒಳ್ಳೆ ಕಂಬ್ಯಾಕ್ ಕುಲ್ದೀಪ್ ಅವರಿಂದ ಅಂಡ್ ಒಳ್ಳೆ ಕಂಬ್ಯಾಕ್ ಜಾಕ್ರೋಲಿ ಅವರಿಂದ. ಸೊ ಫಸ್ಟ್ ಸೆಷನ್ ಅಲ್ಲಿ ಒಂದು ಏನಂತಾರೆ ಇಂಗ್ಲೆಂಡ್ ಅವ್ರ ಮೇಲುಗೈ ಇತ್ತಪ್ಪ ಅಂತ ಹೇಳ್ಬೋದು. ಸೊ ಬಟ್ ಸೆಕೆಂಡ್ ಸೆಷನ್ ಅಲ್ಲಿ ಗುರು, ನಮ್ ಬಾಸ್ ಬುಮ್ರಾ ಸ್ಪೆಷಲ್. ನಮ್ ಬಾಸ್ ಹೆಂಗಂದ್ರೆ, ನೀವು ಯಾವ್ದಾದ್ರು ಪಿಚ್ ಕೊಡಿ, ಕರಿ ಮಣ್ಣು, ಕೆಂಪು ಮಣ್ಣು, ಬಿಳಿ ಮಣ್ಣು, ಎಲ್ಲಾ RGB ಕಲರ್ ಬಣ್ಣದಿರೋ ಯಾವ್ದೇ ಏನೇ ಬಾಲ್ ಯಾವ್ದಾದ್ರು ಏನಾದ್ರು ಕೊಡಿ, ನಮ್ ಬಾಸ್ ಹೆಂಗಂದ್ರೆ ಏನಾದ್ರು ಮಾಡಿ ವಿಕೆಟ್ ತೆಗಿತಾರೆ ಅಂತ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಕ್ರೇಜಿ ಮಾತ್ರ ಕ್ರೇಜಿ ಇತ್ತು ನೋಡಕ್ಕೆ. ಒಂಥರ ರೂಟ್ ಜೊತೆ ಬುಮ್ರಾ ವರ್ಸಸ್ ರೂಟು ಯಾ ಲೆವೆಲ್ಗೆ ಇಂಟ್ರೆಸ್ಟಿಂಗ್ ಇತ್ತು ಅಂದ್ರೆ, ಯಪ್ಪಾ 4 ಬಾಲ್ ಹಿಂಗೆ ಹಂಗೋ ಮಾಡಿ ಕೊನೆಗೆ ಹೊಟ್ಟೆ ಮಾಡ್ಬಿಟ್ರು ಗುರು. ಕ್ರೇಜಿ ಬೌಲಿಂಗ್ ಮಾತ್ರ ಸೂಪರ್.
ಅದು ರೂಟ್ ಅಲ್ಲಿ ತಲೆಯಲ್ಲಿ ಒಂದು ಹೆಜ್ಜೆ ಇರುತ್ತೆ. ಫ್ಯಾಟ್ ಕಮಿಸ್ ಹೆಂಗೆ ಹೆಜ್ಜಿದೆ ರೂಟ್ ಮೇಲೆ, ಹಂಗೆ ಬುಮ್ರಾ ಅಂತ ಹೆಜ್ಜಿದೆ. ಸ್ವಲ್ಪ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಕಾಣ್ಬೋದು, ಎಕ್ಸೈಟೇಷನ್ ಇರುತ್ತೆ ಆಡ್ಬೇಕಾದ್ರೆ ಬುಮ್ರಾಗೆ. ಸೊ ಅದೊಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತಾರೆ. ಅದ್ರಿಂದಲೇ ಜಾಸ್ತಿ ವಿಕೆಟ್ ಹೋಗ್ತಿದೆ ಅನ್ಸುತ್ತೆ ರೂಟ್ಗೆ. ಆಮೇಲೆ ಆಲಿಪ್ ಆಫ್ ದ ವಿಕೆಟ್ ಅಂತ ಹೇಳೋದೇ ಬೇಡ. ನೆಕ್ಸ್ಟ್ 10-15 ವರ್ಷ ಆದ್ಮೇಲೆ ಯಾರಾದ್ರು ಕೇಳಿದ್ರೆ ಬುಮ್ರಾ ಯಾರಪ್ಪ ಅಂತ ಕೇಳಿದ್ರೆ ಜಸ್ಟ್ ಆಲಿಪ್ ಆಫ್ ದ ವಿಕೆಟ್ ಹೋಯ್ತಲ್ಲ ಅದು ತೋರಿಸಿರ ಸಾಕು. ಇದೆ ಡೆಲಿವರಿ ಇದೇ ವಿಕೆಟ್ ಅಲ್ವಾ? ಇದೆ ಅಲ್ವಾ ಒಲಿಪಾಪ್ದು ಫುಲ್ 3 ಸ್ಟಂಪ್. ಒಂದ್ ಸ್ಟಂಪ್ ಯಾಕೊಂದ್ ನಿಂತಿದೆ ಗೊತ್ತಿಲ್ಲ, ಬರೀ ಇಂತದೆಯಾ? ಬಟ್ ಆದ್ರೂ 2 ಸ್ಟಂಪ್ ಅಂತೂ ಫುಲ್ ಭಸ್ಮ ಮಾಡಿರೋ ತರ ಗುರು. ಏನ್ ಬಾಲ್ ಗುರು ಅದು, ಈ ತರ ರಿವರ್ಸ್ ಸ್ವಿಂಗ್ ಅಲ್ಲಿ ನಂಗೆ ಏನ್ ಗೊತ್ತಾ, ಇದ್ ಬಾಲ್ ನೋಡಿದ್ರೆ ಇವ್ರು ಜಾನಿ ಬೆಸ್ಟೋ ಅವ್ರು ಔಟ್ ಆಗಿದ್ರಲ್ಲ ಇಂಗ್ಲೆಂಡ್ ಅವ್ರ ಜೊತೆನೆ, ಸೇಮ್ ಬಾಲ್ ಗುರು, ಸೇಮ್ ಅಂದ್ರೆ. ಬಟ್ ಇದು ಮಾತ್ರ ಫುಲ್ ಡಿಫ್ರೆಂಟ್. ಯಾಕಂದ್ರೆ ಒಬ್ಬ ಕಾನ್ಫಿಡೆನ್ಸ್ ಇರೋ ಬ್ಯಾಟ್ಸ್ಮನ್ ಗುರು, 196 ಎಲ್ಲ ಹೊಡೆದಿರೋ ಬ್ಯಾಟ್ಸ್ಮನ್, ಅವ್ರಿಗೆಲ್ಲ ಈ ತರ ಚಳಿಹಣ್ಣು ತಿನ್ನಿಸ್ತೀರಾ ಅಂದ್ರೆ ಏನ್ ಹೇಳೋದ ಯಪ್ಪ. ಕ್ರೇಜಿ ಬೌಲಿಂಗ್ ಮಾತ್ರ. ನಾನಂತೂ ಇಷ್ಟು ಒಂದೊಂದ್ ವಿಕೆಟ್ ಹೋಗ್ತಾ ಇದ್ರೆ ಯಾ ಲೆವೆಲಿ ಕುಣ್ದಾಡೋ ತರ ಆಗ್ತಿದ್ ಗುರು. ಈ ತರ ಬೌಲಿಂಗ್ ಅಂದ್ರೆ ಲೈಕ್ ಕ್ರೇಜಿ. ಅದೊಂದು ಸ್ಪೆಷಲಿ ಆ ಆಲಿಪಾಪ್ ಡೆಲಿವರಿಗೆ ನಮ್ ಕಡೆಯಿಂದ ಬುಮ್ರಾ ಅವರಿಗೆ ಬೆಳ್ಳುಳ್ಳಿ ಕಬಾಬ್ ಪಾರ್ಸಲ್. ಬೆಳ್ಳುಳ್ಳಿ ಕಬಾಬ್ ಎಲ್ಲಾ ಕಬಾಬ್ ಏನೇನ್ ಬೇಕು ಎಲ್ಲಾ ಪಾರ್ಸಲ್ ಅವ್ರಿಗೇನೆ. ಕ್ರೇಜಿ ಮಾತ್ರ, ಬೌಲಿಂಗ್ ಮಾತ್ರ ಕ್ರೇಜಿ ಗುರು, ಏನ್ ಹೇಳೋದಂತ. ಈ ನೆಕ್ಸ್ಟ್ ವಿಕೆಟ್ ನೋಡಿದ್ರೆ ಸ್ಟೋಕ್ಸ್ ಗುರು. ಹೋದ್ ಸರಿನು ಫಸ್ಟ್ ಹೈದರಾಬಾದ್ ಅಲ್ಲಿ ಔಟ್ ಆದಾಗ್ಲೂ ಯಾಕೆ ಗುರು ಹಿಂಗಾಗ್ತೀರಾ ಬೌಲಿಂಗ್ ನನ್ಗೆ ಅನ್ನೋ ತರ ರಿಯಾಕ್ಷನ್ ಇತ್ತು. ಇದ್ರೆಲ್ಲ ಸೇಮ್ ಅದೇ, ಯಾಕೆ ಗುರು ನನ್ಗೆ ಹಿಂಗಾಗ್ತೀಯ ನಿನ್ ಬೌಲಿಂಗ್ ಅನ್ನೋ ತರ ಇತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸ್ಟೋಕ್ಸ್ ರಿಯಾಕ್ಷನ್ ಹಂಗೆ ಇರುತ್ತಾ ಅಂತ. ಇವ್ರು ಮಿಚೆಲ್ ಸ್ಟಾಕ್ ಒಂದು ಇದಾಗಿತ್ತು ನೋಡು ವರ್ಲ್ಡ್ ಕಪ್ ಅಲ್ಲಿ, ಸೇಮ್ ರಿಯಾಕ್ಷನ್. ಬ್ಯಾಟ್ ಬಿಟ್ಟಾಕೋದು ಯಾಕಪ್ಪ ಹಿಂಗಾಗ್ತೀರಾ ಬೌಲಿಂಗ್ ಅನ್ನೋದು. ಅದ ಅಷ್ಟೊಂದು ಇರ್ಲಿಲ್ಲ ಅಂತ. ಅದೇ ಇದು ಸ್ವಲ್ಪ ಲೋ ಬಂದಾಗ ಅನಿಸ್ತು ಅನ್ಸುತ್ತೆ ಸ್ಟೋಕ್ಸ್, ಯಾಕಂದ್ರೆ ಅಂಡರ್ ಏಜ್ ಆಗಿ ಹೋಯ್ತಲ್ಲ, ಸೊ ಅದ್ರಿಂದ ಸರ್ಪ್ರೈಸ್ ಆದಾಗಿತ್ತು. ಬಟ್ ಬಾಲ್ ಮಾತ್ರ ಒಳ ಕೂಡ ಬಂತು, ಅದು ಖಾಲಿ ಲೋ ಇದ್ ಮಾತ್ರ ಒಳ ಕೂಡ ಬಂತು. ಕ್ರೇಜಿ ಡೆಲಿವರಿ ಇತ್ತು. ಬುಮ್ರಾ ತಗೊಂಡಿದ್ದು ಫಸ್ಟ್ 4 ವಿಕೆಟ್ ಎಲ್ಲ 4 ಮೇನ್ ವಿಕೆಟ್ ಇತ್ತು ಅದು. ಅದು ತುಂಬಾ ಡೆಂಟ್ ಆಯ್ತು ಅವ್ರಿಗೆ, ಇಂಗ್ಲೆಂಡ್ ಅವರಿಗೆ. ಸೊ ಓವರ್ ಆಲ್ ಆಗಿ ಇಂಗ್ಲೆಂಡ್ ಅವರು 114 ಏನೋ ಒಂದೇ ವಿಕೆಟ್ ಇರೋರು ಡೈರೆಕ್ಟ್ ಆಗಿ ಆಲ್ಔಟ್ ಆಗ್ತಾರೆ ಅಂದ್ರೆ ಕ್ರೇಜಿ ಮಚ್ಚ. 144 ಏನೋ ಲೀಡ್ ಅಲ್ಲಿ ಇದಾರೆ ನಮ್ ಬಾಯ್ಸ್. ಸೊ ಆಲ್ಮೋಸ್ಟ್ 100 ಮೇಲಿರೋ ಲೀಡ್ ಅಂತಂದ್ರೆ ಲೈಕ್ ಇಂಡಿಯಾ ಅಡ್ವಾಂಟೇಜ್ ಗುರು ಡೇ 3ಗೆ. ಇಂಡಿಯಾ ಅಡ್ವಾಂಟೇಜ್ ಹೌದು, ಬಟ್ ಅದೇ ಏನು ಲೈಟ್ ಆಗಿ ತಗೊಳಕಂತೂ ಆಗೋದೇ ಇಲ್ಲ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಲ್ರೆಡಿ 2 ಸಲ. ಎಷ್ಟು ಇನ್ನು ಬೇಕಾದಷ್ಟು ಟೈಮ್ ಇದೆ. ನಾಳೆ ಫುಲ್ ಆಡಿ, ನಾಡಿದ 10 ದಿನ ತನಕ ಆಡಿ, ಎಷ್ಟಾಗುತ್ತೆ ಅಷ್ಟು ಆಡಿ. ಏನು ಟೈಮ್ ಬೇಕಾದಷ್ಟು, ಅರ್ಜೆಂಟ್ ಏನಿಲ್ಲ. 500 ಬೇಕಾದ್ರೆ ಲೀಡ್ ಕೊಡಿ, ಮಾತ್ರ ಏನು ಕೇರ್ಲೆಸ್ ಆಗಿ ಆಡೋದೇ ಬೇಡ ಸೆಕೆಂಡ್ ಇನ್ನಿಂಗ್ಸ್. ಅದೇ 500, 600, 700 ಕೊಡಿ ಹೋಗ್ಲಿ, ನೋಡೋಣ ಹೆಂಗ್ ಹೊಡಿತಾರೆ ಬ್ಯಾಸ್ ಬಾಲ್ ಅಂತ. 700 ಟಾರ್ಗೆಟ್ ಚೇಸ್ ಮಾಡ್ತಾರ ಅಥವಾ ಇವರು ಡ್ರಾ ಮಾಡ್ಕೋತಾರ ನೋಡೋಣ. ಲಾಸ್ಟ್ ವಿಕೆಟ್ ತೆಗಿಯೋ ತನಕ ನನ್ಗೆ ನಂಬಿಕೆ ಇಲ್ಲ. ಲಾಸ್ಟ್ ವಿಕೆಟ್ ಹೋದ್ಮೇಲೆ ವಿನ್ ಆದ್ಮೇಲೆ ವಿನ್ ಆಗಿದೆ ಅಂತ ಹೇಳ್ಬೇಕು. ಲಾಸ್ಟ್ ವಿಕೆಟ್ ಹೋದ್ಮೇಲೆ ಸಮಾಧಾನ, ಅಯ್ಯೋ ಗೆದ್ಬಿಟ್ವಿ ಅಂತ. ಅಲ್ಲ ಗುರು, ಅವ್ರ ಕಡೆ ಅಂತೂ 11 ಜನನು ಬ್ಯಾಟಿಂಗ್ ಆಂಡರ್ಸನ್ ಅವರು 4 ಹೊಡೆದ್ರಲ್ಲ ಗುರು. ಕುಲ್ದೀಪ್ ಯಾದವ್ಗೆ ಅದು ಸ್ವೀಪು, ಯಪ್ಪ ದೇವ್ರೆ. ಬ್ಯಾಟ್ಸ್ಮನ್ ಅವ್ರ ಕಡೆ ಅಂತ ಇದ್ದಾರೆ. ಬಟ್ ಇನ್ನೊಂದೇನ್ ಗೊತ್ತಾ ಗುರು, ಶುಭ್ಮನ್ ಗಿಲ್ ಅವ್ರದ್ದು ಫೀಲ್ಡಿಂಗ್ ಯಾಕೋ ಟಾಪ್ ಲೆವೆಲ್ ಅಲ್ಲಿ ಬಂದಿದೆ. ಹಿಡ್ದಿರೋದೆಲ್ಲ ಹಿಡಿಯೋದೆಲ್ಲ ನಂದೇ ಅನ್ನೋ ತರ, ವೃತ್ತದಲ್ಲಿ ಇರೋದೆಲ್ಲ ನಂದೇ ಅನ್ನೋ ತರ ಫುಲ್ಲು. ನಾ ಇವತ್ತು 4 ಕ್ಯಾಚ್ ಹಿಡಿದೆ, ಅಟ್ಲೀಸ್ಟ್ ಅದರಿಂದ ಆದ್ರೂ ಕಾನ್ಫಿಡೆನ್ಸ್ ಬರ್ಲಿ ಬ್ಯಾಟಿಂಗ್, ಅದ್ರಿಂದ ರನ್ ನೋಡಿಲಿ ಅಂತ. ಇವಾಗೇನು ಪ್ರೆಷರ್ ಇಲ್ಲ, ಅಟ್ಲೀಸ್ಟ್ ಬ್ಯಾಟಿಂಗ್ ಅಲ್ಲಿ ಫ್ರೀ ಆಗಿ ಆಡ್ಬೋದು ಎಲ್ರಿಗೂ. ಎಷ್ಟಾಗುತ್ತೆ ಅಷ್ಟು ರನ್ ಮಾಡಿ. ಪಿಕ್ಚರ್ ಅಂತದೇನು ಏನೋ ಅದರಿಂದ ಏನಿಲ್ಲ, ಫಸ್ಟ್ ಡೆಮಾನ್ಸ್ ಏನೂ ಇಲ್ಲ, ಈಸಿಯಾಗಿ ಇದೆ. ಬಟ್ ಇಂಡಿಯನ್ಸ್ ಅವ್ರ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ವಿಕೆಟ್ ತಗೊಂಡ್ರು. ನಂಗೆ ಇನ್ನೊಂದೇನ್ ಅನ್ಸ್ತಂದ್ರೆ, ನಾವು ಬುಮ್ರಾ ಒಂದ್ ಕಡೆ ಪ್ರೆಷರ್ ಆಗ್ತಿದಾರೆ, ಇನ್ನೊಂದ್ ಕಡೆ ಇನ್ನೊಬ್ಬ ಪೇಸರ್ ಇರ್ಬೇಕಿತ್ತು ಅನ್ಸುತ್ತೆ. ಮುಖೇಶ್ ಕುಮಾರ್ ಏನು ಚೆನ್ನಾಗೇ ಮಾಡ್ತಿದಾರೆ, ಬಟ್ ಆ ಬುಮ್ರಾ ಲೆವೆಲ್ ಮ್ಯಾಚ್ ಆಗೋ ತರ ಇರ್ಲಿಲ್ಲ. ಸೊ ಇವಾಗ ಶಮಿ ಇಲ್ಲ, ಸಿರಾಜ್ ಇಲ್ಲ. ನಂಗೆ ಯಾಕೋ ಉಮೇಶ್ ಯಾದವ್ನ ತರ್ಬೇಕಿತ್ತ ಅಂತ ಇಂಡಿಯಾ ಟೀಮ್ಗೆ ಅನಿಸ್ತಿದೆ. ಯಾಕಂದ್ರೆ ಉಮೇಶ್ ಯಾದವ್ದು ಇಂಡಿಯನ್ ಕಂಡೀಷನ್ ಒಳ್ಳೆ ರೆಕಾರ್ಡ್ ಇದೆ, ಹೈವೇ ಕಂಡೀಷನಿಂಗ್ ಇಂತ
ಇಂಡಿಯನ್ ಕಂಡೀಷನ್ ಒಳ್ಳೆ ರೆಕಾರ್ಡ್ ಇದೆ. ಮತ್ತೆ ಡೊಮೆಸ್ಟಿಕ್ ಅಲ್ಲೂ ರಣಜಿ ಸೀಸನ್ ಚೆನ್ನಾಗಿ ಹೋಗ್ತಿದೆ. ಮೋಸ್ಟ್ಲಿ ಟ್ರೈ ಮಾಡ್ಬೋದು ಉಮೇಶ್ ಯಾದವ್ನ ಕೂಡ ತಂದು. ಇಬ್ರು ಎರಡು ಕಡೆಯಿಂದ ಪ್ರೆಷರ್ ಬಂದ್ರೆ ಅವರಿಗೆ ಕಂಬ್ಯಾಕ್ ಮಾಡಕ್ಕೆ ಚಾನ್ಸಸ್ ಸಿಗಲ್ಲ. ಹೌದೌದು, ಉಮೇಶ್ ಯಾದವ್ ಗುರು ರಿವರ್ಸ್ ವಿಂಗ್ ಆಗ್ತಿದ್ರೆ ಡೆಡ್ಲಿ ಬೌಲರ್, ಡೆಡ್ಲಿ ಕಾಂಬಿನೇಷನ್ ಆಗುತ್ತೆ ಉಮೇಶ್ ಯಾದವ್ ಅಂಡ್ ಬುಮ್ರಾ. ಮುಖೇಶ್ ಕುಮಾರ್ ಆಗ್ತಾರೆ, ಬಟ್ ಏನೋ ಇವತ್ತು ಲೈನ್ ಅಂಡ್ ಲೆಂತ್ ಒಂಚೂರು ಮಿಸ್ ಮಾಡ್ಕೊಂಡ್ರ ಅನ್ಸುತ್ತೆ. ಬಟ್ ಆದ್ರೂ ಮುಖೇಶ್ ಕುಮಾರ್ ಇವತ್ತು ಹಾಕಿರೋ ಬೌಲಿಂಗ್ ನೋಡಿದ್ರೆ ಶಾರ್ದೂಲ್ ಠಾಕೂರ್ ತರ ಅನ್ಸ್ತಪ್ಪ ನನ್ಗಂತೂ. ಬಟ್ ಆದ್ರೂ ನೋಡೋಣ ನೆಕ್ಸ್ಟ್, ಅಂದ್ರೆ ಚಾನ್ಸ್ ಆಬ್ವಿಯಸ್ಲಿ ಇವಾಗ ಕೊಟ್ಟಿದಾರಲ್ವಾ, ಸೊ ನೋಡೋಣ ಮಾಡ್ತಾರೆ, ಚೆನ್ನಾಗಿ ಮಾಡ್ಲಿ. ಸೊ ಡೇ 3 ಹೆಂಗೆ ಗುರು, ಅದೇ ಏನಾದ್ರು ಟಿಪ್ಸ್ ಇದ್ರೆ ಹೇಳಿ. ಡೇ 3 ಅದೇ ಅವರಿಗೆ ಮತ್ತೆ ವಾಪಸ್ ಬರಕ್ಕೆ ಚಾನ್ಸೇ ಕೊಡ್ಬಾರ್ದು. ಆ ಟೈಪ್ ಆಡ್ಬೇಕು, ಕೇರ್ಲೆಸ್ನೆಸ್ ಅಂತ ಇರ್ಲೇಬಾರ್ದು. ಸೊ ಎಷ್ಟು ಕೇರ್ಫುಲ್ ಆಗಿ ಆಡ್ತೀರಿ ಅಷ್ಟು ಒಳ್ಳೇದು. ನನ್ ಪ್ರಕಾರ ನಾಳೆ ಫುಲ್ ಆಡಿದ್ರೆ ಫುಲ್ ಅಡ್ವಾಂಟೇಜ್ ಬರುತ್ತೆ ಅಂತ ಹೇಳ್ಬೋದು ನಮ್ಗೆ. ನೋಡೋಣ ಹೆಂಗ್ ಆಡ್ತಾರೆ, ಏನ್ ಕತೆ ಅಂತ. ಸೊ ಓವರ್ ಆಲ್ ಜೈಸ್ವಾಲ್ ಅಂಡ್ ಬುಮ್ರಾ ಸ್ಪೆಷಲ್, ಬೆಳ್ಳುಳ್ಳಿ ಕಬಾಬ್ ಅವ್ರಿಗೇನೆ. ನೋಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದು ನಮ್ಮ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸಬ್ಸ್ಕ್ರೈಬ್ ಮಾಡ್ರಿ. ಓ ಜೈ ಕರ್ನಾಟಕ. ಬಾಯ್ ಬಾಯ್ ಹಾರ್ದಿಕ್. ಬಾಯ್ ಬಾಯ್ ಜಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.